ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಬ್ರೆಡ್ ಟೋಸ್ಟ್ ಮಾಡೋದನ್ನು ತೋರಿಸ್ತೀನಿ. 2 ಪ್ಲೇಟ್ ಬ್ರೆಡ್ ಸ್ಲೈಸ್ ತಗೊಂಡು ಅದಕ್ಕೆ ಬಟರ್ ಹಚ್ಚಿ ಮೇಲೆ ಮಶ್ರೂಮು, ಕ್ಯಾಪ್ಸಿಕಮ್ ಹಾಗೂ ಈರುಳ್ಳಿನ ಹಾಕಬೇಕು. ನೋಡಿ ಮಾಡ್ತಾಯಿದ್ದೀವಿ. ಮಶ್ರೂಮ್ ಹಾಕಿ ಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ನಂತರ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಒಂದು 4 ಪೀಸ್ ಹಾಕಬೇಕು. ನಂತರ ಮೇಲೆ ಚೀಸ್ ಹಾಕಬೇಕು. ಚೀಸ್ ಸಿಗುತ್ತೆ, ರೆಡಿನೇ ಸಿಗುತ್ತೆ ಅದು ಚೀಸ್. ಮೇಲೆಲ್ಲ ಚೀಸ್ ಹಾಕಿ ಇದನ್ನು ಹಂಚಿನ ಮೇಲೆ ಸ್ವಲ್ಪ ಬಟರ್ ಹಾಕಿ ಸುಡಬೇಕು. ನೋಡಿ, ಈಗ ಚೀಸು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿರುತ್ತೆ. ಅದನ್ನು ಸ್ವಲ್ಪ ಪೀಸ್ ಮಾಡಿ ಹಾಕ್ತಾಯಿದ್ದೀವಿ. ನೋಡಿ, ಹೀಗೆ ಚೀಸ್ ಕೂಡ ಹಾಕಬೇಕು. ನಂತರ ಹಂಚಿನ ಮೇಲೆ ಈ ಬ್ರೆಡ್ ಸ್ಲೈಸ್ ಹಾಕಿ ಸುಡಬೇಕು. ಇದೆಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಇದನ್ನು ನೋಡಿ ಈಗ ಹಂಚಿನ ಮೇಲೆ ಹಾಕ್ತಾಯಿದ್ದೀವಿ. ನೋಡಿ, ಸಿಮ್ಮಲ್ಲಿಟ್ಟು ಸುಡಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಸಿಮ್ಮಲ್ಲಿ ಇಟ್ಟಿದ್ದೀವಿ. ನೋಡಿ, ಇದಕ್ಕೆ ಸ್ವಲ್ಪ ಬಟರ್ ಹಾಕ್ತಾಯಿದ್ವಿ. ಸ್ವಲ್ಪ ಸುತ್ತಲೂ ಬಟರ್ ಹಾಕಿ ಸುಡಬೇಕು. ಮೇಲೆ ಒಂದು ಮುಚ್ಚಳ ಮುಚ್ಚಬೇಕು, ಒಂದು ತಟ್ಟೆ ಮುಚ್ಚಬೇಕು. ಮೇಲೆ ಚೆನ್ನಾಗಿ ಅದು ಚೀಸು ಎಲ್ಲ ಮಿಕ್ಸ್ ಆಗಿ ಟೋಸ್ಟ್ ಚೆನ್ನಾಗಾಗುತ್ತೆ. ನೋಡಿ, ಇನ್ನೊಂದು ರೆಡಿ ಮಾಡ್ತಾಯಿದ್ದೀವಿ. ಈಗ ಇನ್ನೂ 2 ಪೀಸ್ ಬ್ರೆಡ್ಡು ರೆಡಿಯಾಗಿದೆ. ನೋಡಿ, ಈಗ ಅದು ಸುಟ್ಟಿದೆ. ಅದು ಬ್ರೆಡ್ ಟೋಸ್ಟು ರೆಡಿಯಾಗಿದೆ. ನೋಡಿ ನೋಡಿ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೀವಿ. ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕೆಂಪಗೆ ಆಗಿದೆ ಬ್ರೆಡ್ಡು ಸುಟ್ಟು. ನೋಡಿ, ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಫುಡ್ ಕೂಡ ಹೌದು. ಸಾಯಂಕಾಲ ಹಸಿವೆ ಆದರೆ ಈ ಥರ ಮಾಡಿಕೊಂಡು ಟೋಸ್ಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನೋಡಿ, ಇದು ತುಂಬ ಚೆನ್ನಾಗಾಗಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿರಲಿಲ್ಲ, ಸ್ವಲ್ಪ ಉಪ್ಪು ಉದುರಿಸ್ಕೋಬೇಕು. ಸಾಲ್ಟನ್ನು ಸ್ವಲ್ಪ ಉದುರಿಸ್ಕೋಬೇಕು. ನೋಡಿ, ಈಗ ಟೇಸ್ಟ್ ನೋಡ್ತೀನಿ. ನೋಡಿ, ಎಲ್ಲ ಹೇಗೆ ಕಾಣ್ತಾ ಇದೆ. ಮಶ್ರೂಮು, ಕ್ಯಾಪ್ಸಿಕಮ್, ಈರುಳ್ಳಿ, ಚೀಸ್ ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿದೆ. ತುಂಬ ಸೂಪರಾಗಿದೆ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ.